ವಿಶ್ವವಿಖ್ಯಾತ ಹಳೇಬೀಡು ಏನು ದೇವಾಲಯ ಇದೆ, ದೇವಾಲಯದ ಮುಂಭಾಗದಲ್ಲಿ ನಾವಿರುವಂಥದ್ದು. ಪ್ರತಿನಿತ್ಯ ಈ ದೇವಾಲಯಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಪ್ರಯಾಣಿಕರು ಮತ್ತು ಭಕ್ತರು ಬಂದು ಭೇಟಿ ಕೊಡೋದು ಕಾಮನ್. ಮತ್ತು ಸ್ವಾಮಿಯ ಅಂದರೆ ಈಶ್ವರನ ದರ್ಶನ ಪಡಿತಾರೆ. ಇದಲ್ಲದೆ ಅಕ್ಕಪಕ್ಕದ ಜನರು, ಗ್ರಾಮಸ್ಥರಿರ್ಬೋದು, ರೈತರಿರ್ಬೋದು, ಏನು ದೇವಾಲಯದ ಮುಂಭಾಗ ಏನು ರಸ್ತೆ ಇದೆ, ಇದೇ ರಸ್ತೆ ಮುಖಾಂತರ ಪ್ರಯಾಣ ಅಂದರೆ ತಮ್ಮ ಪಕ್ಕದ ಊರುಗಳಿರ್ಬೋದು ಮತ್ತು ತಾವು ಬೆಳೆದಂಥ ಬೆಳೆಗಳನ್ನು ಸಹ ಇದೇ ರಸ್ತೆ ಮಾರ್ಗವಾಗಿ ತೊಗೊಂಡೋಗೋದು ಕಾಮನ್. ಆದರೆ ನೀವು ನೋಡ್ತಾ ಇರ್ಬೋದು, ಸಾಕಷ್ಟು ಗುಂಡಿಮಯ ರಸ್ತೆ, ಸುಮಾರು ಅರ್ಧ ಕಿಲೋಮೀಟರ್ ಗಟ್ಟಲೆ ಸಾಕಷ್ಟು ಗುಂಡಿಮಯ ರಸ್ತೆ. ಈ ರಸ್ತೆಯಲ್ಲೇ ಜನರು ಪ್ರಯಾಣ ಬೆಳೆಸೋಂಥ ಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ಇದಲ್ಲದೆ ಸಾಕಷ್ಟು ವರ್ಷಗಳಿಂದ ಇದೇ ರೀತಿ ರಸ್ತೆ ಹಾಳಾಗಿದೆ. ಆದರೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಯಾವುದೇ ರೀತಿಯ ಸೂಕ್ತವಾದ ಕ್ರಮ ಕೈಗೊಂಡಿಲ್ಲ ಅನ್ನೋ ಅಸಮಾಧಾನವನ್ನು ಸಹ ಸ್ಥಳೀಯರು ಮಾಡ್ತಾರಂತೆ. ಇದಲ್ಲದೆ ಈಗ ರೈತ ಸಂಘದವರಿದ್ದಾರೆ, ರೈತ ಸಂಘದವರಿಗೆ ನೇರವಾಗಿ ಮಾತಾಡ್ಸೋಣ. ಈ ವಿಶ್ವವಿಖ್ಯಾತ ದೇವಾಲಯ ಹಳೇಬೀಡು ಇರ್ಬೋದು, ಬೇಲೂರು ಇರ್ಬೋದು, ಸುಮಾರು ಅರ್ಧ ಕಿಲೋಮೀಟರ್ ರಸ್ತೆ ಸಂಪೂರ್ಣವಾಗಿ ಹಾಳಾಗಿದೆ. ಎಷ್ಟು ವರ್ಷದಿಂದ ಈ ಥರ ಪ್ರಾಬ್ಲಮ್ ಆಗಿದೆ? ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಏನಾದರೂ ಜನಪ್ರತಿನಿಧಿಗಳು ಗಮನಕ್ಕೆ ತಂದಿದ್ರ? ಎಲ್ಲ ಗಮನಕ್ಕೂ ತಂದಿದ್ದೀವಿ. ತಂದರೂ ಕೂಡ ನಾನು ಪ್ರತಿ ಸಲ ಇದ್ದಾಗಲೂ ಹೇಳ್ತೀವಿ, ನಾವು ಇದ್ರ ಕಡೆ ಗಮನ ಇಲ್ಲ. ಅಲ್ಲೇ ಸುಮಾರು 2-3 ವರ್ಷ ಆಯಿತು. 3 ವರ್ಷದಿಂದ ಇದೇ ಗುಂಡಿಲಿ ಓಡಾಡ್ತಾ ಇದ್ದೀವಿ. ಧೂಳು ಅಂದರೆ ಧೂಳುಮಯ. ಯಾವ ಅಂಗಡಿ ಒಳಗೆ ಅಂಗಡಿಯವ್ರ ಪಾಪ ಕೂರಕ್ಕಾಗ್ತಿಲ್ಲ, ಆ ಪರಿಸ್ಥಿತಿ. ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ ಅಂತ ಹೇಳ್ಬಿಟ್ಟು ಅದು ಅಧಿಕಾರಿಗಳೇ ಉತ್ತರ ಹೇಳಬೇಕು. ಇಂಜಿನಿಯರಿಗೆ ಫೋನ್ ಮಾಡಿದ್ವಿ, ಸರ್ ಮುಂದಿನ ವಾರ ಆ ತಿಂಗಳು ಈ ತಿಂಗಳು ಬರೀ ಇಂಜಿನಿಯರ್ ನಾನೇ ಕೇಳ್ತೇನೆ, ಡೈರೆಕ್ಟಾಗಿ ಕೇಳ್ತಾ ಇದ್ದೀನಿ, ಕಾಂಟ್ರಾಕ್ಟಿಗೆ ಕೇಳ್ತಾ ಇದ್ದೀನಿ. ಸರ್ ಮುಂದಿನ ವಾರ ಮುಂದಿನ ತಿಂಗಳು ಅಂತೇಳಿ 3 ವರ್ಷ ಕಳೆದೋಯ್ತು. ಮತ್ತೆ ಸಣ್ಣ ಪುಟ್ಟ ಅಪಘಾತಗಳು ಆಗಿದೆ, ಸಾಕಷ್ಟು ಕೈಕಾಲು ಮುರ್ಕೊಂಡಿದ್ದಾರೆ ಅಂತ ಸಹ ಕೇಳಿ ಬರ್ತಾ ಇದೆ. ಹೌದು, ಬೈಕಲ್ಲಿ ಕೈಕಾಲು ಮುರ್ಕೊಂಡಿದ್ದಾರೆ, ಬಿದ್ದು ಬೈಕಲ್ಲೆಲ್ಲ ಬಿದ್ದು ಕೈಕಾಲು ಮುರ್ಕೊಂಡಿದ್ದಾರೆ. ಆದರೂ ಕೂಡ ಯಾಕೆ ಇಷ್ಟು ನಿರ್ಲಕ್ಷ್ಯ ಅಂತ ಗೊತ್ತಾಗ್ತಾ ಇಲ್ಲ. ಜನ ಅಕಸ್ಮಾತ್ ಅಲ್ಲಿ ಹೆಂಗಾರು ಇರಲಿ ಅನ್ನೋ ಮಟ್ಟಕ್ಕೆ ಬಂದು ಹೋಗ್ಬಿಟ್ಟಿದ್ದಾರೆ ಇಲ್ಲಿ ಜನಪ್ರತಿನಿಧಿ ಆಗಲಿ ಅನ್ನೋ. ಎಷ್ಟು ವರ್ಷದಿಂದ ಈ ಥರ ಪ್ರಾಬ್ಲಮ್ ಇದೆ. ಮತ್ತು ಅದಲ್ಲದೆ ಈಗ ರೈತರಾಗಿರ್ಬೋದು ಮತ್ತು ಅಕ್ಕಪಕ್ಕ ಗ್ರಾಮಸ್ಥರು ಮತ್ತು ಅಕ್ಕಪಕ್ಕದವರು ಅಷ್ಟೇ ಇದೇ ರಸ್ತೆ ಇದೆ, ಗುಂಡಿಮಯ ರಸ್ತೆಯಲ್ಲೇ ಓಡಾಡೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಏನಂತ ಆಗ್ರಹ ಪಡಿಸ್ತೀರಿ ನೀವು? ಇದನ್ನು ಶಾಸಕರ ಗಮನಕ್ಕೂ ಕೂಡ ತಂದಿದ್ದೀವಿ. ಅವರು ಮೊನ್ನೆ ಬಾಗಣ ಬಿಟ್ಟ ಸಂದರ್ಭದಲ್ಲೂ ಕೂಡ ಅದನ್ನೇ ಹೇಳಿದರು. ಈ ವಾರದಲ್ಲಿ ಕೆಲಸ ಶುರು ಮಾಡ್ತೀವಿ ಅಂತ ಹೇಳಿದರು. ಹೇಳಿ ಒಂದು ವಾರ ಅಂತೇಳಿ ಸುಮಾರು ದಿವಸದಿಂದ ಆಯಿತು. ದಯಮಾಡಿ ಶಾಸಕರ ಬಗ್ಗೆ ಹೆಚ್ಚಿಗೆ ಗಮನ ಹರಿಸಿ ಶೀಘ್ರದಲ್ಲೇ ಇದನ್ನು, ಯಾಕೆಂದರೆ ಇದು ವಿಶ್ವವಿಖ್ಯಾತ ಇರೋದ್ರಿಂದ ಭಾರಿ ಟೂರಿಸಮ್ ಇರೋದ್ರಿಂದ ಶೀಘ್ರದಲ್ಲೇ ಇದನ್ನು ಸರಿಪಡಿಸ್ಕೊಡ್ಬೇಕು ಅಂತ ಶಾಸಕರಲ್ಲಿ ಹೆಚ್ಚಿಗೆ ಒತ್ತಾಯ ಮಾಡ್ತಾಯಿದ್ವಿ. ಮುಂದೆ ಇದೇ ರೀತಿ ಪರಿಸ್ಥಿತಿ ಮುಂದುವರೆದ್ರೆ ನೀವು ಯಾವ ರೀತಿ ಹೋರಾಟ ಮಾಡಬೇಕಾಗುತ್ತೆ? ನಾವು ತಡೆ ಹಿಡಿದು ಮತ್ತೆ ಭಾರಿ ಹೋರಾಟ ಮಾಡಬೇಕಾಗುತ್ತೆ. ಹೆಚ್ಚಿನ ಗಮನ ಅವರು ಹೊರಿಸಲ್ಲ ಶಾಸಕರು ಅಂತಂದ್ರೆ ಭಾರಿ ಹೋರಾಟ ಮಾಡಬೇಕಾಗುತ್ತೆ. ಏನೆಲ್ಲ ಸಮಸ್ಯೆ ಆಗ್ತಾ ಇದೆ? ಗ್ರಾಮಸ್ಥರಿರ್ಬೋದು, ರೈತರಿಗಿರ್ಬೋದು, ಏನೆಲ್ಲ ಸಮಸ್ಯೆ ಆಗ್ತಾ ಇದೆ ರಸ್ತೆಯಿಂದ ಇರದೇ ಮೂಲಭೂತ ಸೌಕರ್ಯ ಇರ್ತಕ್ಕಂಥದ್ದೇ ರಸ್ತೆ. ಈ ರಸ್ತೆ ಹಾಳಾಗಿರೋದ್ರಿಂದ ನಿಜಕ್ಕೂ ಸಾರ್ವಜನಿಕರಿಗಿರ್ಬೋದು, ಒಂದು ಪ್ರವಾಸಕ್ಕೆ ಇರ್ತಕ್ಕಂಥ ಎಲ್ಲ ದೇಶ ವಿದೇಶದಿಂದ ಬರ್ತಾರೆ ಇಲ್ಲಿಗೆ ಅಂತ ಅವ್ರಿಗೆಲ್ಲರೂ ಕೂಡ ತುಂಬ ತೊಂದರೆ ಆಗಿದೆ. ಅದರಿಂದ ಇದನ್ನು ಬೇಗ ನಮಗೆ ಸರಿಪಡಿಸ್ಕೊಡ್ಬೇಕು ಅಂತ ಹೇಳಿ ಕೇಳ್ಕೊಂತೀವಿ. ಒಟ್ಟಿನಲ್ಲಿ ಅದೇ ಗ್ರಾಮಸ್ಥರು ಮತ್ತು ರೈತರು ಏನಂತ ಆಗ್ರಹ ಪಡಿಸ್ತಾ ಇದ್ದಾರೆ ಅಂದರೆ, ಸಾವಿರಾರು ಸಂಖ್ಯೆಯಲ್ಲಿ ಪ್ರತಿನಿತ್ಯ ದೇವಾಲಯಕ್ಕೆ ಪ್ರಯಾಣಿಕರು ಬರ್ತಾರೆ. ಇದಲ್ಲದೆ ಈ ಗುಂಡಿಮಯ ರಸ್ತೆಯಲ್ಲೇ ಪ್ರಯಾಣಿಕರು ಇರ್ಬೋದು, ಮತ್ತು ಭಕ್ತರು ಇರ್ಬೋದು, ಮತ್ತು ಗ್ರಾಮಸ್ಥರು ಮತ್ತು ರೈತರು ಓಡಾಡಿದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಜನಪ್ರತಿನಿಧಿಗಳು ಹೇಳಿದ್ರು ಸಹ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ. ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡ್ತೀನಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಕಿರಣ್, ನ್ಯೂಸ್ ಫಸ್ಟ್, ಹಳೇಬೀಡು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.